ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ಸೊ ಇವತ್ತು ನಮ್ದೊಂದು ರಿಲ್ಯಾಕ್ಸಿಂಗ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಯಾವ ನಮ್ಗೆ ಆರ್ಡರ್ ಇರಲಿಲ್ಲ ಅನ್ನತ್ತಾರ. ಮತ್ತು ಯಾಕೆ ಇವ್ರು ರೊಟ್ಟಿ ಮಾಡತ್ತಾರ ಅಂತ ಹೇಳಿ ಅನ್ಕೋಬೋದು ನೀವು. ಇವತ್ತು ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಗೆಸ್ಟ್ ಬರತ್ತಿದ್ರು. ಸೊ ರೊಟ್ಟಿ ಮಷಿನ್ ತೊಗೊಂಡೆ ಬಂದ್ಮೇಲೆ ಅವ್ರಿಗೂ ಟೇಸ್ಟ್ ತೋರಿಸ್ಬೇಕಲ್ಲ. ಸೊ ಎಲ್ಲರೂ ಹೆಂಗೆ ಆಗ್ತಾವ ಏನು ಅಂತ ಹೇಳಿ ಎಲ್ಲರಿಗೂ ಕ್ವಶನ್ ಭಾಳ ಕೇಳ್ತಾರೆ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲ ಮಾಡಿ ತಿನ್ಸೋಣ ಅಂಥೇಳಿ ಅವ್ರ ಸಂಬಂಧ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ವಿ. ಮಾಡಿ ಬೇಗ ಇವನ್ನೆಲ್ಲ ಬೇಯಿಸಿ ಇಟ್ಬಿಟ್ಟು ಇವತ್ತು ಹೆಂಗೂ ರೊಟ್ಟಿ ಆರ್ಡರ್ಸ್ ಇರಲಿಲ್ಲಲ್ಲ. ಸೊ ರೊಟ್ಟಿ ಕವರ್ಸ್ ಮತ್ತು ನಮ್ಮ ವಿಸಿಟಿಂಗ್ ಕಾರ್ಡೆಲ್ಲ ಪ್ರಿಂಟ್ ಮಾಡಿಸ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಪ್ರಿಂಟಿಂಗ್ ಶಾಪಿಗೆ ಹೋದ್ಮೇಲೆ ಅವ್ರು ಒಂದಿಷ್ಟು ನಮ್ಗೆ ಕಾರ್ಡ್ಸ್ ತೋರಿಸಿದ್ರೆ ಯಾವುದಾದ್ರೂ ಚೂಸ್ ಮಾಡಿರಿ ಅಂತ ಹೇಳಿ. ಸೊ ಫೈನಲಿ ನಾವೊಂದು ಚೂಸ್ ಮಾಡಿ ಒಂದು ಡಿಸೈಡ್ ಮಾಡಿದ್ವಿ. ಸೊ ಅದಾದಮೇಲೆ ಇದನ್ನೆಲ್ಲ ತೊಗೊಂಡ್ವಿ ನಾವು. ಭಾಳ ಚಲೋ ಅನ್ನಿಸ್ತು. ಸೊ ಶಾಪ್ ಅಂಗಡಿಯವ್ರು ನೋಡಿ ನಿಮ್ದು ಥೀಮ್ ಚಲೋ ಸೆಲೆಕ್ಟ್ ಮಾಡಿರಿ. ಸೊ ನಾವು ಇಲ್ಲಿ ನಮ್ಮ ಶಾಪ್ ಒಳಗೆ ಹಾಕ್ತೀವಿ ಅಂತ ಹೇಳಿ ಅದನ್ನ ಇಸ್ಕೊಂಡು ಅವ್ರ ಶಾಪ್ ಒಳಗೆ ಹಾಕಿದ್ರೆ ಸೊ ಭಾಳ ಖುಷಿ ಆಯ್ತು. ಅದಾದಮೇಲೆ ಡೈರೆಕ್ಟ್ ನಾವು ಹೋಗಿದ್ದ ಕವರ್ಸನ್ನು ಪರ್ಚೇಸ್ ಮಾಡೋಕ್ಕೆ. ಸೊ 5 ರೊಟ್ಟಿ ಮತ್ತು 10 ರೊಟ್ಟಿ ಎಲ್ಲ ಹಾಕ್ಕೊಡಕ್ಕಂತ ಹೇಳಿ ಕವರ್ಸ್ ಬೇಕಾಗಿದ್ದವು. ಸೊ 5 ರೊಟ್ಟಿದು 10 ರೊಟ್ಟಿದು ಹಂಗೆ 20 ರೊಟ್ಟಿದು ಈ ಥರ ಕವರ್ಸ್ ಎಲ್ಲ ತೊಗೊಂಡು ಬಂದ್ವಿ ಶಾಪಿಂದ. ಈಗ ನೀವು ಕೇಳ್ಬೋದು ಏನು ಅಂತ ಹೆಸರಿಟ್ರಿ ಅಂತ ಹೇಳಿ. ಸೊ ನನ್ನ ತಲೆ ಒಳಗೆ ಬಂದಿದ್ದ ನಮ್ಮ ಮನೆ ದೇವರ ಆಂಜನೇಯ ಸ್ವಾಮಿ ಹೆಸರು ಇಡ್ಬೇಕಂತ ಹೇಳಿ. ಬಟ್ ಅದಕ್ಕೆಲ್ಲ ಮುಂಚೆ ಮನೆಯೊಳಗೆ ಒಬ್ಬರು ದೇವ್ರು ಇರ್ತಾರೆ. ಸೊ ತಾಯಿನೂ ಒಂದು ದೇವ್ರ, ಅವ್ರ ಹೆಸರನ್ನು ಇಡ್ಬೇಕಂತ ಹೇಳಿ ನನ್ನ ಮನಸ್ಸೊಳಗೆ ಬಂತ. ಸೊ ಅದನ್ನ ಚೂಸ್ ಮಾಡಿ ಗೀತಾ ರೊಟ್ಟಿ ಸೆಂಟರ್ ಅಂತ ಹೇಳಿ ಇಟ್ಟೇವಿ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿರಿ ಮತ್ತು ನಮ್ಮ ವೀಡಿಯೋಸನ್ನು ಲೈಕ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.